ಇನ್ನ ರಾಯಣ್ಣ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ರಾಯಣ್ಣ ಅವರ ಮೂಲ ಹುಟ್ಟು ಸ್ಥಾನ ಇದು ಅಂತೇಳಿ ಕೆಲವೊಂದಷ್ಟು ಕುರುಹುಗಳ ಮೇರೆಗೆ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಯಾಕಂದ್ರೆ ಇದು ಜಮೀನು ರಾಯಣ್ಣನ ಜಮೀನ ಜಮೀನ್ ಮೇಲೆ ಗುಡಿ. ಹೌದು ಸರ್. ದಾಖಲಾತಿಗಳು ನಮ್ ಬಸವಣ್ಣವ್ರ ಕಡೆ ಎಲ್ಲಾ ದಾಖಲಾತಿಗಳು ಅದಾವು. ಮತ್ತ ಇಲ್ಲಿ ರೋಗಣ್ಣವ್ರ ಹೊಲ ಅಂತೇಳಿ ರೋಗಣ್ಣವ್ರ ಹೊಲ ಐತಿ. ಆವಣ್ಣ ರಕ್ತ ಮಾನ್ಯದ ಹೊಲ ಅಂತ ಐತಿ ಸರ್. ಇಲ್ಲಿ ರಕ್ತ ಮಾನ್ಯದ ಹೊಲ ಅಂತಂದ್ರ ಅಲ್ಲಿ ದಂಡೆದು ಯುದ್ಧದು ಆಗಿಲ್ಲ, ರಕ್ತದ ಕೌಲಿದು ಹರಿದವು ಅಂತೇಳಿ. ನಮಸ್ತೆ. ನಮಸ್ತೆ ಸರ್. ನಾವು ಸಂಗೊಳ್ಳಿ ರಾಯಣ್ಣ ಕ್ರೂ ಹುಡ್ಕೊಂಡು ಅವ್ನ ಹೆಜ್ಜೆ ಅವ್ನ ಹೇಗ್ ಬಂದ್ರು, ಅವ್ರ ಫ್ಯಾಮಿಲಿ ಹುಡ್ಕೊಂಡು ಬಂದ್ವಿ. ಸೊ ಬಂದುವಾಗ ಇಲ್ಲಿ ಒಂದ್ ಜಮೀನ್ ಇದೆ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಅಂತ ಗೊತ್ತಾಯ್ತು. ಅದ್ರ ಜೊತೆಗೆ ಇಲ್ಲಿ ಬಂದ್ ನೋಡಿದ್ರೆ ಗುಡಿ ಇದೆ. ಇದ್ರ ಬಗ್ಗೆ ಮಾಹಿತಿ, ನೀವು ನಿಮ್ಮ ಹೆಸರು, ಅದ್ರ ಜೊತೆಗೆ ಇಲ್ಲಿ ಏನ್ ನಿಮ್ಮ ಒಂದು ಸೇವೆ ಹೇಗಿದೆ? ನಮ್ಮ ಹೆಸರಂತ ಶಂಕರಯ್ಯ ಮಲ್ಲಯ್ಯ ಪೂಜಾರ ಅಂತ ಹೇಳಿ ಸರ್ ನಮ್ಮ ಹೆಸರು. ನಮ್ಮ ಪೂರ್ವಜರ ಕಾಲದಿಂದಲೂ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ನಾವು ಹಿಂದಿನ ಕಾಲದಿಂದ ತಲಾಂತರದಿಂದ ಅರ್ಚಕರಾಗಿ ನಾವು ಅರ್ಜನ ಸೇವೆಯನ್ನ ಮಾಡ್ಕೊಂತ ಬಂದಿದೀವಿ ಸರ್. ಎಷ್ಟನೇ ತಲೆಮಾರು ಸರ್ ನೀವು ಇಲ್ಲಿ? ಬಾಳ ಇದು ಅಗ್ದಿ ಪುರಾತನ ಕಾಲದಿಂದ ಇದ್ದ ದೇವಸ್ಥಾನ ಸರ್. ಪುರಾತನ ಕಾಲದಿಂದ ದೇವಸ್ಥಾನ ಅದು ಇಷ್ಟ ತಲೆಮಾರ ಅಂತಿಲ್ಲ. ತಲಾಂತರದಿಂದ ನಮಗೂ ಗೊತ್ತಿದ್ದ ಹಾಗೆ ಈಗ ನಮ್ಮ ಮೈ ಮೇಲೆ ಒಂದು ಗುಂಡು ಗರಡಿ ಐತಿ ಸರ್. ಈ ಗುಂಡು ಗರಗಿ ನಾವು 6ನೇ ತಲೆ ಅವ್ರ ಸರ್. ಈ ಗುಂಡು ಗರಗಿ ಹಿಂದ ನಮ್ಮ ಅಪ್ಪವರು, ನಮ್ಮ ತಂದೆಯವರು, ಅವ್ರ ತಂದೆಯವರು, ಹಿಂಗ ತಲೆ ತಲಾಂತರದಿಂದ ಅವ್ರ ನಂತರ ನಾವು ಹಿಂಗ ನಮ್ ಕೊಳ್ಳಾಗ ಸರ್. ಈಗ ನಾವು ನಮಗ್ ಗೊತ್ತಿದ್ದಾಗ ಒಂದ್ 6ನೇ ತಲೆಯಿಂದ ನಾವು ಅದ್ರ ಹಿಂದಿನ ಕಾಲದ ನಮಗ್ ಗೊತ್ತಿಲ್ಲ. ಹಿಂಗ ನಾವು ಇಲ್ಲಿ ಸೇವೆಯನ್ನು ಮಾಡ್ಕೊಂತ ಬಂದಿದೀವಿ. ಇದು ಗುಡಿ ಇತಿಹಾಸವನ್ನ ಮೊದಲಿಗೆ ನಿಮ್ಗೆ ಹೇಳ್ಬೇಕಂತಂದ್ರೆ ಇದ ಮಲ್ಲಿಕಾರ್ಜುನ್ ದೇವಸ್ಥಾನ ಅಂತ ಹೇಳಿ ಸರ್. ಇದು ಒಂದು ಶ್ರೀಶೈಲದ ಒಂದು ಪೀಠದ ಒಂದು ಕುರುಹುನು ಇಲ್ಲಿ ಇರೋದ್ರಿಂದ ಇದು ಉದ್ಭವ ಮೂರ್ತಿ ಸರ್. ಉದ್ಭವ ಮೂರ್ತಿ ಇಲ್ಲಿ ತನ್ನದೇ ಆದಂತ ಒಂದು ಅಪಾರವಾದಂತ ಒಂದು ಶಕ್ತಿ ಇದೆ ಸರ್. ಇಲ್ಲಿ ಅನೇಕ ಭಕ್ತರು, ಹೊರಗಿಂದ ಭಕ್ತರು ಬರ್ತಾರೆ ಸರ್. ಆ ಭಕ್ತರು ಬಂದಂತವ್ರಿಗೆಲ್ಲ ಒಂದಷ್ಟು ದಿನ ಗಂಟ್ಲೆ ಇಲ್ಲಿ ಬಂದು ನಡ್ಕೊಂಡ್ರ ಅಂದ್ರ ಅವ್ರ ಕಾಮಿತಾರ್ಥಗಳನ್ನ ಈಡೇರಿಸುವಂತ ಶಕ್ತಿ ಒಳಗ ಮೂರ್ತಿಗೆ ಐತ್ ಸರ್. ಹಿಂಗಾಗಿ ಒಂದು ಅಪಾರವಾದಂತ ದಿವ್ಯ ಶಕ್ತಿ ಇದೆ. ಇನ್ನು ಮುಂದ ಈ ಹೊರಗಡೆ ಭಕ್ತರು ಸಾಕಷ್ಟು ಭಕ್ತರು ಜನ ಅದಾರ ಸರ್. ಆದ್ರೆ ಇನ್ನೇನ ಸರ್ಕಾರದವರು ಸ್ವಲ್ಪ ಎದುರ್ಚುಕಿಯಿಂದ ಉಳ್ದ ಸರ್. ಹಿಂಗಾಗಿ ಒಂದ್ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಾಗಿದೆ ದೇವಸ್ಥಾನ. ಯಾಕೋ ಅಭಿವೃದ್ಧಿ ಆಗಿಲ್ಲ. ಇನ್ ನಾವು ಸ್ವಲ್ಪ ಕೆಲಸ ಚಾಲೂ ಮಾಡಿಸಿವ್ ಸರ್. ಯಾವ ತುಪ್ಪ ಯೂಸ್ ಮಾಡಿದೆ? ದಿನ ಆರೋಗ್ಯ ತರೋ ಆರ್ಕೆಜಿ. ಸೂಪರ್ ಆರ್ಕೆಜಿ ತುಪ್ಪ. ಇನ್ನ ರಾಯಣ್ಣ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ರಾಯಣ್ಣ ಅವರ ಮೂಲ ಹುಟ್ಟು ಸ್ಥಾನ ಇದು ಅಂತೇಳಿ ಕೆಲವೊಂದಷ್ಟು ಕುರುಹುಗಳ ಮೇರೆಗೆ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಯಾಕಂದ್ರೆ ಇದು ಜಮೀನು ರಾಯಣ್ಣನ ಜಮೀನ. ಜಮೀನ್ ಮೇಲೆ ಗುಡಿ. ಹೌದು ಸರ್. ದಾಖಲಾತಿಗಳು ನಮ್ ಬಸವಣ್ಣವ್ರ ಕಡೆ ಎಲ್ಲಾ ದಾಖಲಾತಿಗಳು ಅದಾವು. ಮತ್ತ ಇಲ್ಲಿ ರೋಗಣ್ಣವ್ರ ಹೊಲ ಅಂತೇಳಿ ರೋಗಣ್ಣವ್ರ ಹೊಲ ಐತಿ. ಆವಣ್ಣ ರಕ್ತ ಮಾನ್ಯದ ಹೊಲ ಅಂತ ಐತಿ ಸರ್. ಇಲ್ಲಿ ರಕ್ತ ಮಾನ್ಯದ ಹೊಲ ಅಂತಂದ್ರ ಅಲ್ಲಿ ದಂಡೆದು ಯುದ್ಧದು ಆಗಿಲ್ಲ, ರಕ್ತದ ಕೌಲಿದು ಹರಿದವು ಅಂತೇಳಿ ಬ್ರಿಟಿಷರ್ನ ಆತರ ಎಲ್ಲಾ ಕಡದನು ಅನ್ನುವಂಥದ್ದು ಇವು ಸರ್ ನಮ್ಗೆ ಗೊತ್ತಿದ್ದ ಮಟ್ಟಿಗೆ. ಆನಂತರ ಅಂಬಲಿ ಹೊಲ ಅಂತ ಐತಿ ಸರ್. ಇಲ್ಲಿ ಕೆಳಗೆ ಆಂಬ್ಲಿ ಹೊಲ ಅಂದ್ರೆ ತಮ್ಮ ದಂಡಿಗೆಲ್ಲ ಯುದ್ಧ ಮಾಡ್ಕೊಂಡ್ ಬಂದ್ಮೇಲೆ ಆ ದಂಡಿಗೆಲ್ಲ ಆಂಬ್ಲಿಯನ್ನ ಹಾಕಿ ದಂಡ ಸಲುವಿದ್ದ ಅನ್ನೋದು ಅದಕ್ಕೆ ಆಂಬ್ಲಿ ಹೊಲಾನ ಅಂತಾರ ಸರ್. ಈ ಸದ್ಯ ಹಿಂಗ ಅನೇಕ ಕುರುಹುಗಳು ಅದಾವ ಸರ್. ಸಂಗೊಳ್ಳಿ ಮತ್ತು ಬೇನ್ಕೊಪ್ಪೆ 2 ಊರು ಇರೋದ್ರಿಂದ ನಮ್ಮ 2 ಒಂದ ಊರ. ಡ್ಯಾಮ್ ಆದ್ಮೇಲೆ ಈ ಕಡೆಯವ್ರು ಈ ಕಡೆ ಬಂದು, ಆ ಕಡೆಯವ್ರು ಆ ಕಡೆ ಬಂದು. ಆದ್ರೆ ನಮ್ಮ ಪೂರ್ವಜರೆಲ್ಲ ಮೊದಲ ಅಲ್ಲಿಂದನ ಬಂದು ಇಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿಕೊಂಡು ಹೋಗ್ತಿದ್ರು. ಇದ್ರ ಇಲ್ಲೆಲ್ಲ ಒಂದ್ 101 ಗಿಡ ಪತ್ರಿ ಗಿಡ ಇದ್ದು ಸರ್. ಇಲ್ಲಿ 101 ಗಿಡ ಬೇವಿನ ಪತ್ರಿ, ಬಿಲ್ವ ಪತ್ರಿ. ಅದ್ರೊಳಗ ಇಲ್ಲಿ ಹಿಂದೂ ಒಂದು ಪತ್ರಿ ಗಿಡ ಐತಿ ಸರ್. ಆ ಪತ್ರಿ ಗಿಡದೊಳಗ ಒಂದು ಟೊಣಿ 5 ದಳ ಆಕತ್ ಸರ್. ಅದ್ರೊಳಗ ಐತಿ ಸರ್. ಒಂದ್ ಪತ್ರಿ ಗಿಡ ಐತಿ, 5 ದಳ ಆಕತಿ. ಮತ್ ಇನ್ನೊಂದು ಪತ್ರಿ ಗಿಡ 4 ದಳ ಆಕತ್ ಸರ್. ಇನ್ನು ಉಳಿದೆಲ್ಲ 3 ದಳ ಪತ್ರಿ ಗಿಡ. ಈ ಬೇವಿನ ಗಿಡ ಐತಿ ಸರ್. ಇದು ಬೇವಿನ ಗಿಡ ಇದು ಸಾವಿರಾರು ವರ್ಷ ಹಿಂದಿಂದ ಐತಿ. ಸಾವಿರಾರು ವರ್ಷ ಹಿಂದಿನ ಗಿಡ. ಅದೊಂದ್ ಮುಂದ್ ಟೊಣಿ ಇತ್ತು ಸರ್. ಇಲ್ಲಿ ಒಂದು ಆ ಟೊಣಿಗೆ ಅದೊಂದ ಟೊಣಿ ಸಿಮಿ ಇತ್ತು ಸರ್. ಅದು ಇಸ ಇರಾಕಿಲ್ಲ. ಇನ್ನು ಉಳಿದಿದ್ದೆಲ್ಲ ವಿಸ ಇದ್ದು ಸರ್. ಅದ ಈಗ ಕಟ್ಟಡ ಆಗೋ ಸಂಬಂಧ ಅದನ್ನು ಕಟಾವ್ ಮಾಡಿ ತೆಗೆದ್ರು. ಆ ನಂತರ ಇಲ್ಲಿ ಸೂರ್ಯ ಉದಯ ಬೆಳಗಿನ 6 ಗಂಟೆಗೆ ಸೂರ್ಯ ಕಿರಣಗಳ ಅಲ್ಲಿ ಲಿಂಗದ ಮೇಲೆ ಬೀಳ್ತಿದ್ವು ಸರ್. ಮೊದಲು ನಾವು ನೋಡ್ಲಿಕ್ಕೆ ಇದು ಸ್ವಲ್ಪ ಕಟ್ಟಡದ ಆದ್ರಿಂದ ಕಿರಣಗಳು ಬಂದ್ ಆಗಿದಾವ್ ಸರ್.
ಅದಕ್ಕಾಗಿ ನಾವೀಗ ನಮ್ಮ ಊರನ್ನ ಎಲ್ಲ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ಏನ್ ಮಾಡಿದೀವಿ, ಈ ಕಾಲಮಟ್ ಬಿಟ್ಟು ಕಟ್ಟಡ ಸ್ವಲ್ಪ ತೆಗಿದು ಡೆಮಾಲಸ್ ಮಾಡೋಣ, ಮತ್ತೆ ಅದ ಕಿರಣಗಳ ಬೆಳ್ಳಿ ಅಂದ್ರ ಇದು ಮೊದಲ ಪೂರ್ವ ಕಾಲದೊಳಗ ಎಲ್ಲಾ ಋಷಿ ಮುನಿಗಳ ಕೂಡ್ಕೊಂಡು ಈ ಗುಡಿ ಸ್ಥಾಪನಾ ಮಾಡಿರ್ತಾರೆ. ಅದ್ ಇಷ್ಟ 1000 ವರ್ಷ ಅಂತ ಹೇಳಿ ನಿಖರವಾಗಿ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಿದ್ದ ಮೇಟಿಗೆ 1995 ಇದು ಮುಂದಿಂದಷ್ಟ ಇದನ್ನ ಕೆಡವಿದ್ರು ಸರ್, ಕಟ್ಟಡ ಮಾಡೋ ಸಂಬಂಧ. ಅಲ್ಲಿ ಒಂದ್ ಇಸ್ವಿ ಇತ್ತು ಸರ್, ಇದನ್ನ ಈ ಕಡೆ ಕಟ್ಟಿದ್ದಷ್ಟ. 1918 ಇಸ್ವಿ ಒಳಗ ಮುಂದಿಂದಷ್ಟ ಕಟ್ಟಡ ಮಾಡಿದ್ದು. ಗರ್ಭಗುಡಿ ಕಟ್ಟಿದ್ದ ಬಸವಣ್ಣವ್ರ ಕಾಲದೊಳಗ 12ನೇ ಶತಮಾನದೊಳಗ ಅದಕ್ಕಿಂತ ಪೂರ್ವದಲ್ಲಿ ಇದ್ದದ್ದು ಗುಡಿ ಅಂತೇಳಿ ಗರ್ಭಗುಡಿ ಅಷ್ಟೇ ಸರ್, ಬಸವಣ್ಣವ್ರ ಕಾಲದೊಳಗೆ ಇದ್ದ ಗುಡಿ ಅಂತೇಳಿ ನಮ್ಮ ಪೂರ್ವಜರೆಲ್ಲ ಹೇಳ್ಕೊಂತ ಬಂದಿದ್ರು. ಆಗ ಈ ಕೆಡಗಿದ್ರಿಂದ ಈಗ ಮತ್ ನಾವ್ ಅದೇ ತೆರನಾದಂತ ಗುಡಿ ನಿರ್ಮಾಣ ಮಾಡ್ಬೇಕಂತ ತಿಳ್ಕೊಂಡ ನಮ್ಮಲ್ಲಿ ಎಲ್ಲಾ ಹಿರಿಯರು ಕೂಡ್ಕೊಂಡ ಇದು ಗುಡಿ ನಿರ್ಮಾಣ ಮಾಡಿದೆವು. ಆ ಪ್ರಕಾರವಾಗಿ ನಾವು ಸಂಗೊಳ್ಳಿಗೂ ಹೋಗಿದ್ವಿ ಸರ್. ಸಂಗೊಳ್ಳಿಗೆ ನಮ್ಗ ಒಂದ್ 2 ಲಕ್ಷ ರೂಪಾಯಿ ಮಟ್ಟ ವರ್ಗನೂ ಆಯ್ತು ಸರ್, ಎಲ್ಲಾರು ಕೊಟ್ರಲ್ಲಿ. ಹಿಂಗ ಎಲ್ಲಾ ಭಕ್ತಾದಿಗಳು ಕೊಟ್ಟದನ್ನ ತಗೊಂಡ ನಾವು ಕಟ್ಟಡ ಚಾಲೂ ಮಾಡಿಸಿದ್ವು. ಅದ್ ಸರ್ಕಾರದಿಂದ ಇನ್ನ ಯಾವ್ದು ನಮ್ಗೆ ಅನುದಾನ ಬಂದಿಲ್ಲ. ಅದಕ್ಕೆ ಸರ್ಕಾರದವ್ರು ನಮ್ಗೆ ಅನುದಾನ ಕೊಟ್ರ ಇದಕ್ಕೆ ಅಭಿವೃದ್ಧಿ ಮಾಡ್ಲಿ ಅಂತೇಳಿ ನಮ್ದೊಂದು ಕೋರಿಕೆ ಸರ್, ಆಸೆ. ಓಕೆ ಸರ್. ಪ್ರಿಯ ವೀಕ್ಷಕರೇ, ನಾವು ಸಂಗೊಳ್ಳಿ ರಾಯಣ್ಣನ ಹೆಜ್ಜೆ ಗುರುತುಗಳನ್ನ ನಾವು ಹುಡ್ಕೊಂಡು ಬಂದಿರೋ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನವರಿಗೆ ಏನ್ ಸಿಕ್ತು ಜಮೀನು, ಆ ಜಮೀನಿನಲ್ಲಿಯೇ ಇರುವಂತ ಈ ಒಂದು ದೇವಸ್ಥಾನ. ಇದು ತುಂಬಾ ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಅಂದ್ರೆ ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಸೃಷ್ಟಿ ಮಾಡಿದಂತ ಋಷಿ ಮುನಿಗಳು ಸ್ಥಾಪನೆ ಮಾಡಿದಂತ ಈ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ತುಂಬಾ ಇತಿಹಾಸ ಇದೆ, ಅದ್ರ ಜೊತೆಗೆ ಶಕ್ತಿ ಇದೆ. ಅದು ಮಲ್ಲಿಕಾರ್ಜುನ ಶ್ರೀಶೈಲ ಅಪಾರವಾದಂತ ಶಕ್ತಿ ಇದೆ ಅಂತ ಹೇಳಿ ಒಂದು ನಂಬಿಕೆ ಅದ್ರ ಜೊತೆಗೆ ಇದೆ ಅಂತ. ಈ ಸದ್ಯ ಆದ್ರೂ ಭಕ್ತಿ ಪೂರ್ವಕವಾಗಿ ಯಾರು ಇಲ್ಲಿ ನಡ್ಕೋತಾರಲ್ಲ ಸರ್, ಅವರು ಕಾಮಿತಾರ್ಥಗಳು ಈಡೇರುವಂತ ಒಂದು ಶಕ್ತಿ ಐತಿ ಎಲ್ಲರಿಗೂ ಆಗೈತಿ ಸರ್. ಪ್ರತೀತಿ ಬಾಳ ಮಂದಿ ಐತಿ, ನಮ್ಮಲ್ಲಿ ಆಯ್ತು, ಸಂಗೊಳ್ಳಿ ಆಯ್ತು, ಅಂಟ್ರು ಬೇನ್ಕೊಪ್ಪ, ಅದ್ರ ಪ್ರತೀತಿ ಎಲ್ಲರಿಗೂ ಐತಿ ಸರ್. ಈಗ ಒಂದ್ ಸ್ವಲ್ಪ ಮಕ್ಕಳದಾಗುದು ಲೇಟ್ ಅದು ಇಲ್ಲಿ ಪ್ರತಿನಿತ್ಯ ನಡ್ಕೋದ್ರಿಂದ ಅವ್ರಿಗೆ ಫಲ ಆಗುವಂತದ್ದಾಗ್ಲಿ, ಏನೋ ಒಂದು ಸ್ಪೀಡೆಗಳಿದ್ರೆ ಅಂತ ಇಲ್ಲಿ ನಡ್ಕೋದ್ರಿಂದ ಅವು ದೂರ ಆಗುವಂತದ್ದಾಗ್ಲಿ, ಬಟ್ ಅವ್ರ ಏನ ಪರಿಹಾರ ಬಾಳ ಮಂದಿ ಆಗ್ಯಾವ ಸರ್. ನಾವು ನಮಗ್ ನೋಡ್ಲಕ್ಕಾಗಲಿ ಬಾಳ ಮಂದಿಗೆ ಆ ತರ ಪರಿಹಾರ. ಅರ್ಕೆ ಏನಾದ್ರು ಯಾವ ತರ ಕಟ್ಕೊಂಬೋದು, ಹೆಂಗೆ ಅದೇನಾದ್ರು ಇದೆಯಾ? ಇಲ್ಲಿ ಏನಿಲ್ಲ ಸರ್, ಇಲ್ಲಿ ಹೆಚ್ಚ ನಡಿದಂತ ಅಭಿಷೇಕ ಮಾಡ್ತೀವಿ ಸರ್ ನಾವು. ರುದ್ರಾಭಿಷೇಕದು ಮಾಡ್ತೇವೆ ಬೆಳಿಗ್ಗೆ. ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಅವರು ಬಂದಿರ್ತಾರ ಸರ್. ಅವ್ರ ಅರ್ಕೆ ಹೊತ್ತವ್ರು ಅಭಿಷೇಕ ಮಾಡ್ಸಕ್ ಬಂದಿರ್ತಾರ. ಅವ್ರ ಕುಂಡಿಸ್ಕೊಂಡು ಎಲ್ಲ ಅಭಿಷೇಕ ಮಾಡ್ತೀವಿ. ಮುಂದ ದೇವ್ರಿಗೆ ಬಿಲ್ವಾರ್ಚನೆ ಮಾಡ್ತೀವಿ ಸರ್. ಸಹಸ್ರ ಬಿಲ್ವಾರ್ಚನೆ ಇರ್ಬೋದು, ಪುಷ್ಪಾರ್ಚನೆ ಇರ್ಬೋದು, ಇಂಥವೆಲ್ಲ ಮಾಡ್ಕೊಂತ ಬರ್ತೀವಿ ಸರ್. ಆ ನಂತರ ಆದ್ರಿ ಮಳಿಗ್ ಸರ್, ಆದ್ರಿ ಮಳಿಗೆ ಫಸ್ಟ್ ಅರ್ಧಗಳ ಮೇಲೆ ಯಾವ ಸೋಮವಾರ ಬರ್ತೈತಿ ಆ ಸೋಮವಾರ ಊರಾಗ ಅಜ್ಜನ್ ಪರ್ವ ಅಂತ ಮಾಡ್ತೀವಿ ಸರ್. ಪರ್ವ ಅಂದ್ರ ದೊಡ್ಡ ಪ್ರಮಾಣದೊಳಗೆ ಮಾಡ್ತೀವಿ ಸರ್. ಅದನ್ನ 1 ಕ್ವಿಂಟಲ್ 1.5 ಕ್ವಿಂಟಲ್ ಮಟ ಗೋಧಿ ಹುಗ್ಗಿ, ಆಗಣ್ಣ, ಜೋಳದ ಕಿಚಡಿ ಮತ್ತು ಆಂಬ್ಲಿ ಮತ್ತು ಅನ್ನ ಸಾರ ಈ ತರ ಎಲ್ಲಾ ಮಾಡಿರ್ತೀವಿ. ಆ ನಂತರ ಮಾನಮಿ ಒಳಗೆಲ್ಲ ದೀಪಾರಾಧನೆ ಮಾಡ್ತೀವಿ ಸರ್. ಆವನ್ನ ಶಿವರಾತ್ರಿ ಉತ್ಸವ ಮಾಡ್ತೀವಿ. ಆ ನಂತರ ಈ ಬನ್ನಿ ಮುಡಿಯೋ ಕಾರ್ಯಕ್ರಮ ಮಾಡ್ತೀವಿ. ಇವೆಲ್ಲ ವರ್ಷ ಅವು ಒಳಗ ಅಜ್ಜನ್ ಮೂರ್ತಿ ಅದಾವ ಸರ್, ಬೆಳ್ಳಿ ಮೂರ್ತಿ ಮತ್ತ ನಂದಿಕೋಲ್ ಅದಾವು, ಇವೆಲ್ಲ ಅದಾವ ಸರ್. ಅವನ್ನೆಲ್ಲ ಪಾಲ್ಕಿ ಉತ್ಸವ ಆಕೈತಿ ಊರಾಗ. ಇವೆಲ್ಲ ಪೂರ್ವ ಕಾಲದಿಂದಲೇ ಏನ್ ಮಾಡ್ಕೊಂತ ಬಂದಾರಲ್ಲ ಅವೆಲ್ಲ ನಾವು ನೆರವೇರಿಸುವಂತ ಹೋಗ್ತೀವಿ ಸರ್. ಯಾವ್ದನ್ನು ನಿಲ್ಸಂಗಿಲ್ಲ, ಎಲ್ಲ ಮಾಡ್ಕೊಂತ ಹೋಗ್ತೀವಿ. ನಿಮ್ಮ ಪೂರ್ವ ಒಂದು ಎಷ್ಟೊಂದು ನಿಮ್ಮೊಂದು 5ನೇ ತಲೆಮಾರ ನಿಮ್ದು? ನಮ್ದೇ ಈಗ ನಮ್ ತಂದೆಯವ್ರು ಹೇಳೋ ಕಾಲ 6ನೇ ತಲೆಮಾರು ಸರ್. ಅಂದ್ರೆ ಈ ಗುಂಡ್ಗಾಡಿ ಮೇಲ್ ನಾವ್ ಹೇಳತ್ತೀವಿ. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅವೆಲ್ಲ ನಮ್ಮ ಕಡೆ ಇತಿಹಾಸ ತಲೆ ತಲಾಂತರದಿಂದ ಬಂದಿವಿ. ಅದ್ರ ಜೊತೆಗೆ ನಮ್ಮ ಬೇನ್ಕೊಪ್ ಗ್ರಾಮಸ್ಥರು ಎಲ್ಲಾ ಸಹಕಾರ ಮಾಡ್ತಾರ ಸರ್. ಇಲ್ಲಿ ಏನೋ ಒಂದ್ ಕೆಲಸ ಮಾಡ್ಬೇಕಾದ್ರು ಎಲ್ಲಾರು ಅವ್ರಿಗೆ ಎಷ್ಟು ತಿಳಿದಷ್ಟು ಮಟ್ಟಿಗೆ ಅವರು ದಾನಿಗಳದಾರ ಮತ್ತೆ ದವಸ ಧಾನ್ಯಗಳನ್ನ ಕೊಡ್ತಾರ ಸರ್. ಎಲ್ಲ ಈಗ ರೇಷನ್ ಕೊಡ್ತಾರ. ಹಿಂಗ ಏನಾರ ಪ್ರಸಾದ ಇವತ್ ನೋಡ್ ಸರ್, ಇವತ್ ರಾತ್ರಿ ಜಾಗರಣೆ ಇತ್ತು, ಶಿವರಾತ್ರಿ ಜಾಗರಣೆ ಇಲ್ಲೇ ಮಾಡಿದ್ವು ಸರ್. ರಾತ್ರಿ ಎಲ್ಲಾ ಜಾಗರಣೆ ಮಾಡ್ತೀವಿ. ಆಗನ್ ಬಂದಂತವ್ರಿಗೆಲ್ಲ ಸಾಬುದಾನಿ ಇಂಥವೆಲ್ಲ ಮಾಡ್ಸಿರ್ತೀವಿ ಸರ್. ಬೆಳಿಗ್ಗೆ ಪ್ರಸಾದ ಮಾಡಿರ್ತೀವಿ ಸರ್, ಸಜ್ಜಕ ಅನ್ನ ಸಾರ ಈ ತರ ಎಲ್ಲಾ ಮಾಡಿಸಿರ್ತೀವಿ. ಮತ್ತೆ ಬೆಳಿಗ್ಗೆ ಅಭಿಷೇಕ ಇವೆಲ್ಲ ಇರ್ತಾವ ಸರ್. ಎಲ್ಲ ನೆರವೇರಿಸುವಂತ ಹೋಗ್ತೀವಿ. ಆದ್ರೆ ರಾಯಣ್ಣನದು ಇಲ್ಲಿ ಕೆಲವೊಂದಷ್ಟು ಕುರುಗಳು ಮತ್ತೆ ನಮ್ಗಿಂತ ನಮ್ ಬಸವನವ್ರಿಗೂ ಹೆಚ್ಚ ಮಾಹಿತಿ. ನಾನೇ